ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಸುಮಾರು 1 ವರ್ಷಗಳ ಮುಂಚೆ ನಾವು ಕಾರ್ಕಳ ಶ್ರೀ ಪರಶುರಾಮ ಥೀಮ್ ಪಾರ್ಕ್ ಹೋಗಿದ್ವಿ. ಆದ್ರೆ ಈಗ ಈ ಪಾರ್ಕ್ ಸದ್ಯಕ್ಕೆ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಸುಮಾರು ಕಾಂಟ್ರವರ್ಸಿಗಳು ಥೀಮ್ ಪಾರ್ಕ್ ನ ಸುತ್ತಾ ಇದೆ. ಬಟ್ ನಾವಿವಾಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲ್ಲ. ನಾವು ಮಾತಾಡ್ಕೋಗ್ತಾ ಇರೋದು ಪರಶುರಾಮ ಅವ್ರ ಬಗ್ಗೆ. ಪರಶುರಾಮ ಶ್ರೀ ವಿಷ್ಣು ಅವರ 6ನೇ ಅವತಾರ. ಇವರು ಶಿವನ ಭಕ್ತನಾಗಿದ್ದು, ಶಿವನು ಕೂಡ ಇವರ ಭಕ್ತಿನ ಮೆಚ್ಚಿ ಆಯುಧನ ಕೊಡ್ತಾರೆ. ಅದರಿಂದ ಅವ್ರನ್ನ ಪರಶುರಾಮ ಅಂತ ಕರೀತಾರೆ. ಒಂದಿನ ಪರಶುರಾಮರು ಶಿವನ ಮೀಟ್ ಮಾಡ್ಬೇಕು ಅಂತ ಹೇಳಿ ಕೈಲಾಸಕ್ಕೆ ಹೋಗ್ತಾರೆ. ಅವರು ಧ್ಯಾನದಲ್ಲಿರ್ತಾರೆ. ಆಗ ನಮ್ಮ ಗಣಪತಿ ಅವರು ಅವ್ರನ್ನ ಸ್ಟಾಪ್ ಮಾಡ್ತಾರೆ. ಶಿವ ಅವರು ಧ್ಯಾನದಲ್ಲಿದ್ದಾರೆ, ನಾನು ನಿಮ್ಮನ್ನ ಅಲೋ ಮಾಡಲ್ಲ ಅಂತ ಹೇಳಿದಾಗ ಇವರು ಮೊದಲೇ ಕೋಪಿಸ್ಟ್ರು. ಸ್ವಲ್ಪ ಅವರು ಅವರ ಪರಶುವಿನ ತಗೊಂಡು ಅವರ ಒಂದು ದಂತನ ಕಟ್ ಮಾಡಿಬಿಡ್ತಾರೆ. ಅದರಿಂದ ಗಣಪತಿನ ನಾವು ಏಕದಂತ ಅಂತ ಕರಿತೀವಿ. ಪರಶುರಾಮನವರು ಚಿರಂಜೀವಿ, ಅವರಿಗೆ ಸಾವೇ ಇಲ್ಲ. ಅವರು ಬಿಹಾರದ ಒಡಿಶಾದ ಮಹೇಂದ್ರಗಿರಿ ಅನ್ನೋ ಒಂದು ಹಿಲ್ ನಲ್ಲಿ ಈಗಲೂ ಇದ್ದಾರೆ ಅಂತೇಳಿ ನಂಬಲಾಗುತ್ತೆ. ಪುನಃ ಬರ್ತಾರೆ. ಹಾಗೆ ನಮ್ಮ ವಿಷ್ಣುವಿನ ಕೊನೆ ಅವತಾರವಾದ ಕಲ್ಕಿಗೆ ಗುರುವಾಗಿ ಬರ್ತಾರೆ. ಈ ಯುಗದ ಅಂತ್ಯದಲ್ಲಿ ಪರಶುರಾಮರು ಕೂಡ ಇರ್ತಾರೆ. ಹಾಗೆ ನಮ್ಮ ಪರಶುರಾಮರು ಸಮುದ್ರದಲ್ಲಿ ಇವರ ಪಾರ್ಶ್ವನ ಹಾಕಿ ನಮ್ಮ ಕೋಸ್ಟಲ್ ಗಾರ್ಡ್ ಇದೆಯಲ್ಲ, ಕನ್ನಡ ಕೋಸ್ಟಲ್ ಗಾರ್ಡ್, ಮಲಬಾರ್ ಕೋಸ್ಟ್, ಕೊಂಕಣ ಕೋಸ್ಟ್, ಈ ಕೋಸ್ಟಲ್ ರೀಜನ್ಗಳನ್ನ ಇವರು ಎಕ್ಸ್ಟೆಂಡ್ ಮಾಡ್ತಾರೆ. ಆಲ್ರೆಡಿ ಮೊದಲು ನೀರೇ ಇರುತ್ತೆ. ಇವರ ಪಾರ್ಶ್ವನ ಹಾಕಿ ಆ ಜಾಗನ ತರ್ತಾರೆ. ಅದರಿಂದ ಈ ಜಾಗದಲ್ಲಿರುವಂತ ಜನಗಳು ಪರಶುರಾಮನ್ನ ಇಂಡಿಯಾದಲ್ಲಿ ಜಾಸ್ತಿ ಆರಾಧಿಸ್ತಾರೆ. ಬಿಕಾಸ್ ಈಸ್ ದಿ ಫೌಂಡರ್ ಆಫ್ ದೋಸ್ ಪ್ಲೇಸಸ್. ಮುಖ್ಯವಾಗಿ ಈ ಅವತಾರನ ವಿಷ್ಣುವರು ತಾಳೋದಕ್ಕೆ ಮುಖ್ಯವಾದ ಕಾರಣ 21 ತಲೆಮಾರಿನ ಭ್ರಷ್ಟ ರಾಜರುಗಳನ್ನ ಈ ದೇಶದಿಂದ ನಿರ್ಮೂಲನೆ ಮಾಡೋಕ್ಕೋಸ್ಕರ ಈ ಅವತಾರನ ಅವರು ತಾಳಿರ್ತಾರೆ. ಪರಶುರಾಮರು ಎಷ್ಟು ಪವರ್ಫುಲ್ ಆಗಿದ್ರು ಅಂತ ಗೊತ್ತಾಗಕ್ಕೆ ಅವರ ಶಿಷ್ಯಂದ್ರನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕರ್ಣ, ಭೀಷ್ಮ, ದ್ರೋಣಾಚಾರ್ಯ, ರುಕ್ಮಿ. ಪರಶುರಾಮ ಒಂದೇ ಅವತಾರ. ವಿಷ್ಣುನ 2 ಅವತಾರಗಳು ಒಂದೇ ಸಲ ಮೀಟ್ ಮಾಡುವ ವಿಷಯ ಪರಶುರಾಮ ಟೈಮ್ನಲ್ಲಿ ಆಗುತ್ತೆ. ಪರಶುರಾಮ ಮಹಾಭಾರತ ಹಾಗೂ ರಾಮಾಯಣ 2ರಲ್ಲೂ ಅವರ ಪಾರ್ಟಿಸಿಪೇಷನ್ ಇರುತ್ತೆ. ಎಲ್ರಿಗೂ ಗೊತ್ತಿರೋಂಗೆ ಪರಶುರಾಮರು ಅವರ ತಾಯಿನ ಶಿರಚ್ಛೇದ ಮಾಡ್ತಾರೆ. ಶಿರಚ್ಛೇದ ಮಾಡಿ ಬರ್ತಾರೆ. ಬಂದಾಗ ಅವರ ತಂದೆ ಫುಲ್ ಖುಷಿಯಾಗಿ ಅವ್ರಿಗೆ ಏನು ಬರಬೇಕು ಹೇಳಿ ನಾನು ಕೊಡ್ತೀನಿ ಅಂತಂದಾಗ ಅವರು ನನ್ನ ಸಹೋದರರು ಮತ್ತು ನನ್ನ ತಾಯಿಯನ್ನ ಪುನಃ ಜೀವಂತಗೊಳಿಸಿ ಅಂತ ಕೇಳ್ಕೊತಾರೆ. ಹಾಗೆಯೇ ಅವರ ಅಣ್ಣ ತಮ್ಮಂದರು ಮತ್ತು ಅವರ ತಾಯಿ ಪುನಃ ಅವರ ಜೊತೆ ಬರ್ತಾರೆ. ಬಟ್ ಈ ವಿಷಯ ಅವರ ತಾಯಿಯ ಶಿರಚ್ಛೇದ ಮಾಡಿದ್ದು ತಪ್ಪು ಅಂತೇಳಿ ಅವರಿಗೆ ಅದರಿಂದ ಒಂದು ಶಾಪನೂ ಆಗುತ್ತೆ. ಅವರಿಗೆ ಕುಷ್ಠರೋಗ ಬರುತ್ತೆ. ಈ ಕುಷ್ಠರೋಗ ಬಂದಾಗ ಅವರು ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಹೋಗಿ ಅವರ ಕುಷ್ಠರೋಗಕ್ಕೆ ಟ್ರೀಟ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗಲ್ಲ. ಕೊನೆಗೆ ನಮ್ಮ ಮೈಸೂರಿನ ನಂಜನಗೂಡಿನಲ್ಲಿ ಇರೋ ಕೊಳದಲ್ಲಿ ಬಂದು ಸ್ನಾನ ಮಾಡ್ತಾರೆ. ಅವರ ಕುಷ್ಠರೋಗ ಅಲ್ಲಿ ಹೋಗ್ಬಿಡುತ್ತೆ ಅಂತ ಒಂದು ನಂಬಿಕೆ ಇದೆ. ಆದುದರಿಂದ ಈಗಲೂ ಕೂಡ ರೋಗ ರುಜಿನಿಗಳು ಏನೇ ಇದ್ರೂ ಸುಮಾರು ಜನಗಳು ನಮ್ಮ ಮೈಸೂರು ನಂಜನಗೂಡು ದೇವಸ್ಥಾನದಲ್ಲಿರೋ ಕೊಳದಲ್ಲಿ ಬಂದು ಸ್ನಾನ ಮಾಡ್ತಾರೆ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಬಾಯ್, ಸಿ ಯು ಟಿಲ್ ಆರ್ ನೆಕ್ಸ್ಟ್ ವಿಡಿಯೋ.